ಫೆಬ್ರವರಿ 12ನೇ ತಾರೀಕಿಗೆ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ನಡೆಯಲಿಕ್ಕಿದೆ. ನಮ್ಮ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ನೇತೃತ್ವದಲ್ಲಿ ಈ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ನಡೆಯಲಿಕ್ಕಿದೆ. ಈ JCTU ಅಂತ ಹೇಳುವಂಥ ಕೇಂದ್ರ ಕಾರ್ಮಿಕ ಸಂಘಟನೆಯ ನಮ್ಮ ಉಡುಪಿ ಜಿಲ್ಲಾ ಸಮಿತಿಯಿಂದ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ. ಕಳೆದ ಹಲವು ವರ್ಷಗಳಿಂದ ಕಾರ್ಮಿಕರ ಬೇಡಿಕೆಗಳ ಸಂಬಂಧಪಟ್ಟು ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರ ತಂದಿರುವಂಥ ಲೇಬರ್ ಕೋಡನ್ನು ಅದನ್ನು ವಿರೋಧಿಸಿ ನಾವು ಈ ಹಿಂದೆ ಹಲವು ಸ್ಟ್ರೈಕ್ಗಳನ್ನು ಮಾಡಿದ್ದೀವಿ, ಹೋರಾಟಗಳನ್ನೆಲ್ಲವೂ ಕೂಡ ಮಾಡಿದ್ದೀವಿ. ಆದರೆ ಕೇಂದ್ರ ಸರ್ಕಾರ ನವೆಂಬರ್ 21ನೇ ತಾರೀಕು ಅಧಿಕೃತವಾಗಿ 44 ಕಾರ್ಮಿಕ ಕಾನೂನುಗಳು 29 ಸಂಹಿತೆಗಳನ್ನು ರದ್ದು ಮಾಡಿ 4 ಲೇಬರ್ ಕೋಡ್ಗಳನ್ನು ಅಧಿಕೃತವಾಗಿ ನವೆಂಬರ್ 21ನೇ ತಾರೀಕು ಆದೇಶವನ್ನು ಮಾಡಿದೆ. ಇವತ್ತು ಆ ಆದೇಶ ನವೆಂಬರ್ 21ನೇ ತಾರೀಕು ನಂತರದ ಆದೇಶದಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ಕೇಂದ್ರ ಸರ್ಕಾರ ಈ ಒಂದು 4 ಲೇಬರ್ ಕೋಡ್ಗಳು ದೇಶದ ಕಾರ್ಮಿಕ ವರ್ಗಕ್ಕೆ ಸ್ವರ್ಗವನ್ನ ಇಳಿಸ್ತದೆ. ಈ ಹಿಂದಿನ ಎಲ್ಲ ಬ್ರಿಟಿಷರ್ ಕಾಲದಲ್ಲಿದ್ದಂಥ 44 ಕಾರ್ಮಿಕ ಕಾನೂನುಗಳು 29 ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರುವವರಿಗೆ ಇದ್ದಂಥ ಕಾನೂನುಗಳನ್ನು ನಾವು ಮರ್ಜ್ ಮಾಡಿ ಕೇವಲ 4 ಲೇಬರ್ ಕೋಡನ್ನು ತಂದಿದ್ದೀವಿ. ಇದರಿಂದ ಬಹುತೇಕ ಕಾರ್ಮಿಕ ವರ್ಗಕ್ಕೆ ಲಾಭದಾಯಕ ಅನ್ನುವಂಥ ರೀತಿಯಲ್ಲಿ ಹಣವನ್ನು ಕೊಟ್ಟು ಮಾಧ್ಯಮಗಳಲ್ಲಿ ಬೇರೆ ಬೇರೆ ಇದರಲ್ಲೆಲ್ಲ ಒಂದು ಜಾಹೀರಾತನ್ನು ಕೊಟ್ಟಿರುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಯಾಕೆ ಕೇಂದ್ರ ಸರ್ಕಾರ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಬಂತು, ಪತ್ರಿಕೆಗಳಲ್ಲಿ ಪ್ರಚಾರ ಮಾಡಬೇಕಂತ ಪರಿಸ್ಥಿತಿಗೆ ಬಂತಂತ ಹೇಳಿದ್ರೆ, ನಮ್ಮ ಈ ಹಿಂದಿನ ಹೋರಾಟಗಳು ಏನಿದೆ ಆ ಹೋರಾಟಗಳ ಪರಿಣಾಮ ಕೇಂದ್ರ ಸರ್ಕಾರಕ್ಕೆ ಭಯ ಇತ್ತು. ಏನಂತ ಹೇಳಿದ್ರೆ, ಇವತ್ತು ಕಾರ್ಮಿಕ ಸಂಘಟನೆಗಳು, ದೇಶದ 10 ಕಾರ್ಮಿಕ ಸಂಘಟನೆಗಳು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋನು ಸೇರಿ JCTU ನೇತೃತ್ವದಲ್ಲಿ BMS ಅನ್ನು ಹೊರತುಪಡಿಸಿ BJPಯ ಒಂದು ಬಾಲಂಗೋಚಿ ಆಗಿರುವಂಥ BMS ಇವತ್ತು ಕೇಂದ್ರ ಸರ್ಕಾರ ಜೊತೆಯಲ್ಲೇ ಇದೆ. ಹಾಗೆ ಅದನ್ನೊಂದು ಹೊರತುಪಡಿಸಿ ಬೇರೆ ಎಲ್ಲ 10 ಕಾರ್ಮಿಕ ಸಂಘಟನೆಗಳು ಈ ಒಂದು ಕಾರ್ಮಿಕ ಕಾನೂನನ್ನು, ಲೇಬರ್ ಕೋಡನ್ನು ವಿರೋಧಿಸಿ ಇವತ್ತು ದೊಡ್ಡ ರೀತಿಯ ಹೋರಾಟಗಳನ್ನ ಮಾಡ್ತಾ ಇವೆ. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಈ ಒಂದು ಕಾರ್ಮಿಕರನ್ನ ದಾರಿ ತಪ್ಪಿಸುವಂತ ರೀತಿಯಲ್ಲಿ ಇವತ್ತು ಜಾಹೀರಾತನ್ನ ಕೊಟ್ಟು ಇವತ್ತದು ಲಾಭದಾಯಕ ಒಳ್ಳೆಯ ಒಂದು ಲೇಬರ್ ಕೋಡ್ ಅಂತೇಳಿ ಹೇಳುವಂಥದ್ದನ್ನ ಇವತ್ತು ಅದು ಪ್ರಚಾರ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದು ನಾವು ನೋಡಬೇಕಾಗತ್ತೆ. ಬಹಳ ಮುಖ್ಯವಾಗಿ ಈ ಲೇಬರ್ ಕೋಡ್ ಬಂದರೆ ಈಗಾಗಲೇ ಪಡೆದಿರುವಂಥ ಹಲವಾರು ಸವಲತ್ತುಗಳು, ಅದು ಸಂಘಟಿತ ಕ್ಷೇತ್ರ ಇರ್ಬೋದು, ಅಸಂಘಟಿತ ಕ್ಷೇತ್ರ ಇರ್ಬೋದು, ಸಂಘಟಿತ ಮತ್ತು ಅಸಂಘಟಿತ ಕ್ಷೇತ್ರದ 2 ವಿಭಾಗ ಕೂಡ ಒಂದು ಮರಣ ಶಾಸನವಾಗಿ ಇದು ಪರಿಣಾಮ ಬೀರಲಿದೆ ಅನ್ನುವಂಥದ್ದನ್ನ ನಾವು ಹೇಳ್ತೇನೆ ಬಂದಿದ್ದೀವಿ. ಮತ್ತೆ ಇವತ್ತು ಅದರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು 4 ಲೇಬರ್ ಕೋಡನ್ನು ವಿರೋಧಿಸಿ ಫೆಬ್ರವರಿ 12ನೇ ತಾರೀಕು ದೇಶದ 10 ಕಾರ್ಮಿಕ ಸಂಘಟನೆಗಳು ಮತ್ತೆ ಬೇರೆ ಬೇರೆ ಸಾಮೂಹಿಕ ಸಂಘಟನೆಗಳು, ಬೇರೆ ಬೇರೆ ಕ್ಷೇತ್ರದ ಸಂಘಟನೆಗಳು, ದಲಿತ ಸಂಘಟನೆಗಳಿರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ಆ ರೀತಿಯಾಗಿ ಬೇರೆ ಬೇರೆ ರೀತಿಯ ಸಂಘಟನೆಗಳು ನಮಗೆ ಬೆಂಬಲವನ್ನ ನೀಡಿದ್ದಾವೆ ಫೆಬ್ರವರಿ 12ನೇ ತಾರೀಕು ಮುಷ್ಕರಕ್ಕೆ. ನಾವಿದು ಸ್ವಯಂ ಪ್ರೇರಿತ ಬಂದನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇರುವಂಥದ್ದು. ಇದರ ಸತ್ಯಾಂಶ ಏನು, ಈ ಕೇಂದ್ರ ಸರ್ಕಾರ ಹೇಳುವಂಥದ್ದು ಮತ್ತೆ ನಾವು ಕಾರ್ಮಿಕ ಸಂಘಟನೆಗಳು ಹೇಳುವಂಥದ್ದು ಯಾವ ರೀತಿಯ ಇದರಲ್ಲಿ ಸತ್ಯಾಂಶ ಇದೆ, ಸರ್ಕಾರ ನಿಲುವುಗಳು ಏನು ಅನ್ನೋದ್ರ ಬಗ್ಗೆ, ಅದರ ಸತ್ಯಾಂಶ ಏನು ಅನ್ನೋದ್ರ ಬಗ್ಗೆ ನಮ್ಮ CITUನ ಜನರಲ್ ಸೆಕ್ರೆಟರಿ ಅವರು, ದೇಶದ ಜನರಲ್ ಸೆಕ್ರೆಟರಿ ಅವರು ಆ ಒಂದು ಪುಸ್ತಕವನ್ನು ಕಿರುಹೊತ್ತಿಗೆಯನ್ನ ಕೊಟ್ಟಿದ್ದಾರೆ. ಇವತ್ತು BJP ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಆಡಳಿತ ಮಾಡ್ತಿರುವಂತಹ ಸಂದರ್ಭದಲ್ಲಿ ಈ ದೇಶದ ಬಂಡವಾಳಗಾರರಿಗೆ, ಈ ದೇಶದ ಕಾರ್ಮಿಕರನ್ನ ಅಗ್ಗದ ದರದಲ್ಲಿ ಅವರ ಶ್ರಮವನ್ನು ಅಗ್ಗದ ದರದಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ, ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ ಮಾರಾಟ ಮಾಡಲಿಕ್ಕೆ ಇವತ್ತು ಹೋಗಿದೆ ಅನ್ನುವಂಥದ್ದು. ಅಂತ ಹೇಳಿದ್ರೆ ಕೆಲವರಿಗೆ ಈ ದೇಶ ಸಂಪತ್ತನ್ನ ಕ್ರೋಢೀಕರಣ ಮಾಡಿಕೊಳ್ಳಲಿಕ್ಕೆ, ಮತ್ತಷ್ಟು ಶ್ರೀಮಂತ ಬಡವರ ಮಧ್ಯೆ ಮತ್ತಷ್ಟು ಅಗಾಧವಾದಂಥ ಒಂದು ಅಸಮಾನತೆಯನ್ನು ಬೆಳೆಸಲಿಕ್ಕೆ ಈ ಒಂದು ಕಾಯ್ದೆ ನೆರವಾಗ್ತದೆ. ಆ ನಿಟ್ಟಿನಲ್ಲಿ ಮೋದಿಯವರು ಅವರ ಖಾಸಾ ಬಳಗಕ್ಕೆ ಅಥವಾ ಖಾಸಾ ಸ್ನೇಹಿತರಿಗೆ
ಇದನ್ನು ಲಾಭ ಮಾಡಿಕೊಡ್ಲಿಕ್ಕೆ ಇವತ್ತು ಅವರು ಹೊರಟಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇವತ್ತು ನೋಡ್ತಾ ಇರುವಂಥದ್ದು. ರಾಮ್ಜಿ ಅಂತೇಳಿ ಹೇಳಿ ಅದನ್ನ ಇವತ್ತು ತಂದಿದ್ದಾರೆ ಅಂತೇಳಿದ್ರೆ, ಇದು ಕೂಡ ಗ್ರಾಮೀಣ ಪ್ರದೇಶದಲ್ಲಿರುವಂತ ಸಾಮಾನ್ಯ ಜನರು ಉದ್ಯೋಗವನ್ನ ಹುಡ್ಕೊಂಡು ಸ್ವಲ್ಪ ಆದಾಯವನ್ನು ಗಳಿಸುವಂತ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿರುವಂತ ಹಿಂದೂಗಳಿಗೆ ಈ ಒಂದು ಬಿಜೆಪಿ ಸರ್ಕಾರ ಅಂತೇಳಿ ಏನಿದೆ ಇವತ್ತು ಹಿಂದುತ್ವ ಅಂತೇಳಿ ಏನದು ಇದು ಮಾಡ್ತಾ ಇದೆ, ಆ ಹಿಂದುತ್ವ ಅಂತೇಳಿ ಹೇಳುವಂತ ರಾಜಕೀಯ ಇವತ್ತು ಸಾಮಾನ್ಯ ಗ್ರಾಮೀಣ ಪ್ರದೇಶದ ಬಹುತೇಕ ಹಿಂದೂಗಳ ಮೇಲೆ ದೊಡ್ಡ ರೀತಿಯ ದುಷ್ಪರಿಣಾಮಗಳನ್ನ ಬೀರ್ತದೆ ಅನ್ನುವಂಥದ್ದು ನಾವು ನೋಡ್ಬೇಕು. ಹಿಂದುತ್ವವಾದಿಗಳಂತೇಳಿ ಹೇಳ್ಕೊಳ್ಳೋರು, ಅದರ ಲೀಡರ್ಗಳು ಇದ್ರ ಬಗ್ಗೆ ಎಲ್ಲೂ ಕೂಡ ಚಕಾರ ಮಾತನ್ನ ಆಡ್ತಾ ಇಲ್ಲ. ಬದಲಾಗಿ ಭಾವನಾತ್ಮಕ ವಿಚಾರಗಳನ್ನು ತಳ್ಕೊಂಡು ತಮ್ಮ ಸರ್ಕಾರವನ್ನ ಗಟ್ಟಿಗೊಳಿಸ್ಲಿಕ್ಕೆ ಇವತ್ತು ಅವರು ಹುನ್ನಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈ ದೇಶದಲ್ಲಿ ದೊಡ್ಡ ಜ್ವಲಂತ ಎರಡು ಸಮಸ್ಯೆಗಳು ಬಿಜೆಪಿ ಸರ್ಕಾರ ಬಂದ ಮೇಲೆ ಆಗಿದೆ. ಒಂದು ಕಾರ್ಮಿಕರಿಗೆ, ಒಂದು ಕೃಷಿಕರಿಗೆ. ಕಾರ್ಮಿಕರಿಗೆ ಸಮಸ್ಯೆ ಮನುಷ್ಯನ ಪರ್ಚೇಸಿಂಗ್ ಪವರ್ ಎಲ್ಲದಲ್ಲೂ ಜಾಸ್ತಿ ಆಗಿದೆ. ಯಾಕಂದ್ರೆ ಬೆಂಗಳೂರಲ್ಲಿ ಇರ್ಬೋದು, ಎಲ್ಲೇ ಇರ್ಬೋದು, ಮನೆ ಬಾಡಿಗೆಗಳು ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ಜಾಸ್ತಿ ಆಗಿದೆ. ಕಬ್ಬಿಣದ ರೇಟು 26 ರೂಪಾಯಿ ಇತ್ತು. ಯಾಕಂದ್ರೆ ಕನ್ಸಂಪ್ಷನ್ ಜಾಸ್ತಿ ಇತ್ತು. ಕೇಂದ್ರ ಮನಮೋಹನ್ ಸಿಂಗ್ ಮಾಡಿದ ಕೆಲವು ಕಾನೂನುಗಳಿಂದಾಗಿ ಇಕಾನಮಿ ಭಾರಿ ಫಾಸ್ಟ್ ಆಗಿ ಡೆವಲಪ್ ಆಯಿತು. ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ನ ಇಕಾನಮಿ ಪಾಲಿಸಿಗಳಿಂದಾಗಿ ಅದು ಈಗ ಕುಂಠಿತ ಆಗ್ತಾ ಇದೆ. ಅದಕ್ಕೋಸ್ಕರ ಕಬ್ಬಿಣದ ರೇಟು ಕಮ್ಮಿ ಆಯಿತು. ಅದು ಎಲ್ಲದಕ್ಕೆ ಬೈತಾರೆ, ಕಾಂಗ್ರೆಸ್ಸಿಗೆ ಬೈತಾರೆ. ಕಬ್ಬಿಣದ ಇಡೀ ದೇಶದಲ್ಲೇ ಅದು ಮಾರ್ಕೆಟು, ಇಡೀ ದೇಶದ ರೇಟ್ ಅದು. ಇಡೀ ದೇಶದಲ್ಲೇ ಕಾರ್ಮಿಕರಿಗೆ ಮತ್ತು ಚಿಕ್ಕ ವ್ಯಾಪಾರಸ್ಥರಿಗೆ ಎಲ್ರಿಗೂ ಕೆಲಸಗಳಾಗ್ಲಿ ಉದ್ಯೋಗಗಳಾಗ್ಲಿ ಇಲ್ಲ. ಕಾರಣ ಅಂದ್ರೆ ಲೋಕಲ್ ಮಾರ್ಕೆಟ್ ಅಲ್ಲಿ ದುಡ್ಡುಗಳು ಟರ್ನ್ ಓವರ್ ಆಗುದಿಲ್ಲ. ಯಾಕಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ. ಮತ್ತೆ ಕಾರ್ಮಿಕರ ಪರವಾದ ಯಾವುದೇ ನಿಲುವುಗಳನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇಲ್ಲ. ಕೃಷಿಕರ ಪರವಾದ ನಿಲುವುಗಳನ್ನು ತೆಗೆದುಕೊಳ್ತಾ ಇಲ್ಲ. ಇದರಿಂದ 70% ಜನ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು, ಕೂಲಿ ಕಾರ್ಮಿಕರು, ಬಡವರಿದ್ದಾರೆ. ಈ ದೇಶದಲ್ಲಿ 80% ಜನ. ಕಾಂಗ್ರೆಸ್ ಸರ್ಕಾರ ಇರ್ಬೇಕಾದ್ರೆ ಈ ಸಣ್ಣ ರಿಲಯನ್ಸ್ ಅಂಬಾನಿ ಇರ್ಬೋದು, ಅವರೇನು ಹುಟ್ಟಿದಾಗಿಂದ ಕೋಟ್ಯಾಧಿಪತಿಗಳಾಗ್ಲಿ ಅದಾನಿಗಳ ಅಲ್ಲ. ಅವರು ಕಾಂಗ್ರೆಸ್ನ ಕಾನೂನುಗಳು ವ್ಯಾಪಾರಸ್ಥರಿಗೆ, ಕೃಷಿಕರ ಪರವಾಗಿ, ಎಲ್ಲರ ಪರವಾಗಿ ಹಂತ ಹಂತವಾಗಿ ಸ್ವತಂತ್ರ ನಂತರ ಮಾಡಿದ್ದಕ್ಕೆ ಈ ದೇಶದ ಇಕಾನಮಿ ಈ ಮಟ್ಟಕ್ಕೆ ಬಂದು ಮುಟ್ಟಿದೆ. ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ಇದೆ. ಜನರಿಗೋಸ್ಕರ ಸರ್ಕಾರ ನಡೀತಾ ಇತ್ತು. ಈಗ ಬದಲಾವಣೆ ಆಗಿದೆ. ಒಕ್ಕಲು ಮಸೂದೆ ಕಾನೂನುಗಳು ಬಂದಿರ್ಬೋದು. ಅದು ಸಮಾಜದ ದುಡ್ಡು ಸಮಾಜದಲ್ಲಿ ಎಲ್ರಿಗೂ ಸಮಾನಾಗಿ ಹಂಚಿ ತಿನ್ನಬೇಕನ್ನುವ ಮನೋಭಾವನೆಯಿಂದ ಯಾವುದೇ ಇರ್ಬೋದು, ಕಮ್ಯುನಿಸ್ಟರು ಇರ್ಬೋದು, ಕಾಂಗ್ರೆಸ್ಸಿಗರಿರ್ಬೋದು, ಯಾರು ಇರ್ಬೋದು, ಎಲ್ಲರೂ ಅದೇ ಚಿಂತನೆಯಲ್ಲಿದ್ರು. ಆದ್ರೆ ಈಗ ಬಂಡವಾಳಶಾಹಿಗಳ ಪರವಾದ ಚಿಂತನೆಗಳು ಸರ್ಕಾರದಿಂದ ಆಗ್ತಾ ಇದೆ. ಈಗ ಬಂದರುಗಳನ್ನು ಆಕ್ಷನ್ ಮಾಡ್ತಾ ಇದ್ದಾರೆ, ಪ್ರೈವೇಟೈಸೇಷನ್ ಮಾಡ್ತಾ ಇದ್ದಾರೆ. ಮೀನುಗಾರಿಗೆ ಮುಂದಕ್ಕೆ ತೊಂದರೆ ಆಗ್ಬೋದು, ಅವರು ಪರ್ಮಿಷನ್ ತಗೊಳ್ಬೇಕಾಗ್ಬೋದು. ಇಲ್ಲ ದೊಡ್ಡ ದೊಡ್ಡ ಕಂಪನಿಗಳೇ ಆ ಮೀನು ಹಿಡಿಯುವ ಎಕ್ವಿಪ್ಮೆಂಟ್ಗಳನ್ನು ಇಟ್ಕೊಂಡು ಕಾರ್ಮಿಕರಿಗೆ ದೊಡ್ಡ ಮಟ್ಟದ ತೊಂದರೆ ಆಗ್ಬೋದು. ಯಾಕಂದ್ರೆ ಅಲ್ಲಿ ಫಿಶರ್ಮ್ಯಾನಿಗೆ ಯಾವುದೇ ರೂಲ್ಸ್ಗಳಿಲ್ಲ ಇದುವರೆಗೆ. ಅವ್ರು ಹಿಡಿತಾರೆ, ಅವರು ಕಾರ್ಮಿಕರಿಗೆ ಯಾವುದೇ ಸೂಕ್ತ ಕಾನೂನುಗಳಿಲ್ಲ.